ಈ ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಸಾಧನಾ, ಪ್ರಣವ್ಗಿಷ್ಟ ಅಂತ ಗ್ರೀನ್ ಕಲರ್ ಡ್ರೆಸ್ಸು ಹುಡುಕಿದ್ವಿ ಆದರೆ ಸಿಗಲೇ ಇಲ್ಲ ಕಣೆ. ಮರೂನ್ ಕಲರ್ ಡ್ರೆಸ್ಸು ಸಿಕ್ತು. ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಪ್ರಕಾರ ಪ್ರಣವ್ ಏನಾದರೂ ನಿನ್ನನ್ನು ಆ ಡ್ರೆಸ್ಸಲ್ಲಿ ನೋಡಿದ್ರೆ ಆಗಿಂದ ಹಾಗೇನೆ ಮನೆ ಕರ್ಕೊಂಡು ಹೋಗಿಬಿಡ್ತಾನೆ. ಹಾಂ, ಸರಿಯಾಗಿ ಸಿಕ್ಬಿದ್ರಿ ಅದಕ್ಕೆ. ಈಗ ಹೇಳಿ, ಪ್ರಣವ್ಗೆ ಗ್ರೀನ್ ಕಲರ್ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತು? ಅದು ನಾನು ಹಾಗೆ ಗೆಸ್ ಮಾಡಿದ್ದು. ಗೆಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿಮಗೆ ಕರೆಕ್ಟಾಗಿ ಗೊತ್ತಿದೆ. ನಿಜ ಹೇಳಿ, ನೀವು ಪ್ರಣವ್ ಹತ್ರ ಮಾತಾಡಿದ್ರಾ? ಹಾ, ಹೌದು ಹೌದು ಕಣೆ. ಪ್ರಣವ್ ಹತ್ರ ಮಾತಾಡಿದ್ದೀವಿ. ಅವನೇನೋ ಮಾತಾಡ್ಬೇಕಾದ್ರೆ ಗ್ರೀನ್ ಕಲರ್ ಇಷ್ಟ ಅಂತ ಅಂದ. ಅದನ್ನೇ ಇವಳು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅದೆಲ್ಲ ಬಿಟ್ಬಿಡು. ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ಪ್ರಾಕ್ಟೀಸ್ ಮಾಡಿದ್ದೀನಣ್ಣ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇನ್ನೇನಾಗುತ್ತೋ ದೇವ್ರಿಗೆ ಬಿಟ್ಟು ವಿಚಾರ. ನೀನು ಪ್ರಣವ್ ಮನ್ಸು ಗೆದ್ದಿದೆಯಲ್ಲ, ಇನ್ನೇನು ಅದೇ ನಿನಗೆ ದೊಡ್ಡ ಆಸ್ಕರ್ ಅವಾರ್ಡು. ಅದು ಬಿಡಿ ಅದಕ್ಕೆ. ನಾಳೆ ನೀವಿಬ್ಬರು ಬರ್ತಾ ಇದ್ದೀರಿ ಅಲ್ವಾ? ನಾವಿಬ್ಬರು ಆಫೀಸ್ಗೆ ರಜೆ ಹಾಕಿದ್ದೀವಿ ಅಂದಮೇಲೆ ಬರದೇ ಇರ್ತೀವಾ? ಬಂದೇ ಬರ್ತೀವಿ. ನಾಳೆ ತುಂಬ ಇಂಪಾರ್ಟೆಂಟ್ ದಿನ ಅಲ್ವಾ? ಅಂದರೆ ನಾವು ಟಿ ವಿಲಿ ಕಾಣಿಸ್ಕೋತೀವಲ್ಲ, ಅದೇ ಖುಷಿ ನನಗೆ. ಜಾಸ್ತಿ ನಿದ್ದೆಗೆಡೋದು ಬೇಡ ಸಾಧನ. ಹೋಗಿ ಮಲ್ಕೋ, ಆರಾಮಾಗಿ ನಿದ್ದೆ ಮಾಡು, ಆಯ್ತಾ? ಹಾಂ, ಹೌದು ಕಣೆ. ಚೆನ್ನಾಗಿ ನಿದ್ದೆ ಮಾಡು. ಈಗ ಸದ್ಯಕ್ಕೆ ನಿನ್ನ ಗಮನ ಏನಿದ್ರು ಹಾಡಿನ ಕಡೆಗೆ, ಗೊತ್ತಿದೆಯಲ್ವಾ? ಅದನ್ನು ಮತ್ತೆ ಹೇಳಿ ನಿಂಗೆ ಬೋರ್ ಹೊಡ್ಸಲ್ಲ. ಚೆನ್ನಾಗಿ ನಿದ್ದೆ ಮಾಡು. ಬೆಳಗ್ಗೆ ಆರಾಮಾಗಿ ಎದ್ದೇಳು. ನಾನೇ ತಿಂಡಿ ಮಾಡ್ತೀನಿ. ಬೇಡ ಪ್ರಕೃತಿ, ನೀನೇನು ಮಾಡೋದು ಬೇಡ. ನನ್ನ ತಂಗಿನೇ ಮಾಡಲಿ. ಇಷ್ಟು ದಿನ ಮಾಡಿದವಳಿಗೆ ಇನ್ನೊಂದು 4 ದಿನ ತಿಂಡಿ ಅಡುಗೆ ಮಾಡೋಕ್ಕಾಗಲ್ವಾ? ಅವಳು ಮಾಡ್ತಾಳೆ, ನೀನೇನು ಮಾಡಬೇಡ. ಆಮೇಲೆ ನೀನು ಅಡುಗೆ ಮಾಡೋದು, ನಾನು ತಿನ್ನೋದು, ಕಷ್ಟಪಡೋದು ಎಲ್ಲ ಇದ್ದಿದ್ದೆ ಅಲ್ವಾ? ಈಗ ಸ್ವಲ್ಪ ದಿನದ ಮಟ್ಟಿಗಾದರೂ ಅವಳೇ ಅಡುಗೆ ಮಾಡಲಿ. ಜಾಸ್ತಿ ಆಯಿತು ನಿಮ್ಮದು. ಇರಲಿ ಅದಕ್ಕೆ, ನಾನೇ ಮಾಡ್ತೀನಿ. ನಂಗೆ ಅಡುಗೆ ಮಾಡೋದೇನೂ ಕಷ್ಟ ಇಲ್ಲ. ಅಡುಗೆ ಮಾಡ್ತಾನೆ ನಾನು ಪ್ರಾಕ್ಟೀಸ್ ಕೂಡ ಮಾಡ್ತೀನಿ. ಅದೇನು ತೊಂದರೆ ಇಲ್ಲ ಅದಕ್ಕೆ. ಮತ್ತೇನಿಲ್ಲ ಕಣೆ ಸಾಧನ. ನನಗಂತೂ ನಾಳೆ ಯಾವಾಗುತ್ತೋ, ಯಾವಾಗೆಲ್ಲ ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿದೆ. ಅಯ್ಯೋ, ಮುಗಿಯೋದಲ್ಲ, ಶುರು ಯಾವಾಗುತ್ತೋ ಅಂತ ಅನಿಸ್ಬಿಟ್ಟಿದೆ. ನಾನೇನಾದರೂ ಮಾತಾಡಿದ್ರೆ ನನಗೆ ಚೆನ್ನಾಗಿ ಬೈತೀಯ ಪ್ರಕೃತಿ. ನೀನು ಮಾತ್ರ ಈ ಥರ ಮಾತಾಡ್ತೀಯ. ಅವಳಿಗೆ ವಿಚಿತ್ರ ಅನ್ಸಲ್ವಾ? ಅದೇನು ತಿಳ್ಕೋಬೇಕು ಅಂತ ಅವಳು ಹೊರಟ್ರೆ ಆಮೇಲೆ ನಾಳೆ. ಓ ಹೌದಲ್ವಾ? ನಾನೇನೇನೋ ಮಾತಾಡ್ತಾ ಇದ್ದೀನಿ ಕಣೆ. ನಿನಗೆ ಎಕ್ಸೈಟ್ಮೆಂಟ್ ಇದೆಯೋ ಇಲ್ವೋ? ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಕಣೆ. ನಾಳೆ ಯಾವಾಗುತ್ತೋ, ಯಾವಾಗೆಲ್ಲ ಮಾತುಕತೆ ಆಗುತ್ತೋ, ಅಯ್ಯೋ ಅಲ್ಲ, ನಿಂದು ಕಾಂಪಿಟೇಷನ್ನು ಏನಾಗುತ್ತೋ, ಜಡ್ಜಸ್ ಎಲ್ಲ ಏನೇನು ಹೇಳ್ತಾರೋ, ಹೀಗೆ ಏನೇನೋ ಕಣೆ. ಬಿಡು, ಇದು ಮುಗಿಯಲ್ಲ, ಹೋಗು ಮಲ್ಕೋ ಪ್ಲೀಸ್. ಅದಕ್ಕೆ ಅದೇನಂತ ಹೇಳೋದಕ್ಕೇನು ಇಲ್ಲ, ಹಾಡೋದಕ್ಕಿರೋದು. ನಾಳೆ ನೀನು ಹಾಡಬೇಕಲ್ವಾ? ಆಲ್ ದಿ ಬೆಸ್ಟ್ ಕಣೆ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿನ್ನ ಭವಿಷ್ಯ ಚೆನ್ನಾಗಿರಬೇಕು, ಒಳ್ಳೇದಾಗಬೇಕು ಸಾಧನ. ಹೋಗಿ ಮಲ್ಕೋ, ಏನು ಯೋಚನೆ ಮಾಡಬೇಡ. ಆರಾಮಾಗಿ ನಿದ್ದೆ ಮಾಡು. ಕಾಲೊತ್ಬೇಕಾ? ಅಯ್ಯಯ್ಯೋ ಬೇಡ ಅದಕ್ಕೆ, ಬೇಡ. ನಾನು ಮಲ್ಕೋತೀನಿ. ಇವತ್ತು ನೀವು ಅಣ್ಣ ಅದು ಯಾಕೋ ವಿಚಿತ್ರವಾಗಿ ಆಡ್ತಿದ್ದೀರಾ. ನನಗೂ ಹೆಚ್ಚು ಕೆದಕಬೇಕು ಅಂತ ಅನ್ನಿಸ್ತಾ ಇಲ್ಲ. ನೀವೇ ಹೇಳಿದ್ರಲ್ಲ ನಾಳೆ ಗೊತ್ತಾಗತ್ತೆ ಅಂತ. ಈಗ ಸದ್ಯಕ್ಕೆ ನನ್ನ ತಲೆಯಲ್ಲಿ ಕಾಂಪಿಟೇಷನ್ ವಿಷಯ ಮಾತ್ರ ಇದೆ. ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಬಾಯ್ ಅತ್ತಿಗೆ. ಅಪ್ಪ, ಸದ್ಯ ಬಚಾವಾದೆ. ಅವಳಿನ್ನೂ ಇಲ್ಲೇ ಇದ್ದಾಳೆ, ಸುಮ್ಮನಿರು. ಇವರಿಬ್ಬರು ವರ್ತನೆ ಸಾಧನೆಗೆ ವಿಚಿತ್ರ ಅನಿಸಿದ್ರು, ಕುತೂಹಲ ತರಿಸಿದ್ರು ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡಲಿಲ್ಲ. ಅವಳ ಗಮನ ಎಲ್ಲ ಹಾಡಿನ ಕಡೆಗೆ ಇತ್ತು.
ಒಂದು ನಿಮಿಷ ಸಾಧನ. ಏನು ಮೇಡಮ್? ನಾನು ಕೆಲವೊಂದು ನ್ಯೂಸನ್ನ ಕೇಳ್ಪಟ್ಟೆ, ನಿಜಾನಾ ಅದು? ಏನು ನ್ಯೂಸ್ ಮೇಡಮ್? ನಿಮಗೆ ಅಭಿರಾಮ್ ಕಡೆಯಿಂದ ಬೆದರಿಕೆ ಬರ್ತಾ ಇದೆ ಅಂತೆಲ್ಲ ಸುದ್ದಿ ಕೇಳ್ಪಟ್ಟೆ, ನಿಜಾನಾ? ಅಕಸ್ಮಾತ್ ನಿಜವಾಗಿದ್ರೆ ದಯವಿಟ್ಟು ಹೇಳಿ, ಯಾವುದೇ ರೀತಿಲಿ ಭಯ ಬೇಡ. ಸಾಧನಂಗೆ ಏನು ಹೇಳಬೇಕು ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ಲು. ಹೆದರ್ಕೋಬೇಡಿ ಸಾಧನ, ವಿಷಯ ಏನು ಅಂತ ಧೈರ್ಯವಾಗಿ ಹೇಳಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ, ನೀವೀಗ ಒಬ್ಬಂಟಿ ಅಲ್ಲ, ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ. ಯಾವ ಕಾರಣಕ್ಕೂ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಂದಹಾಗೆ ಈ ವಿಷಯ ಬೇರೆ ಕಡೆ ಎಲ್ಲಾದರೂ ಪಬ್ಲಿಕ್ ಆದರೆ ನಮ್ಮ ಚಾನಲ್ಗೆ ಕೆಟ್ಟ ಹೆಸರಲ್ವಾ? ಸಾಧನಂಗೆ ಸ್ವಲ್ಪ ಧೈರ್ಯ ಬಂದ ಹಾಗಾಗಿ ಇದ್ದ ವಿಚಾರನ ಹೇಳೋಣ ಅಂತ ಅಂದ್ಕೊಂಡ್ಲು. ಆದರೆ ಅವಳ ವಿವೇಕ ಬೇಡ ಅಂತ ಹೇಳ್ತು. ಇಲ್ಲ, ಹಾಗೇನೂ ಇಲ್ಲ ಮೇಡಮ್. ಇಲ್ಲಿ ನಾವೆಲ್ಲರೂ ಏನು ಸಿಬ್ಲಿಂಗ್ಸ್ ಅಂತಿರೋ, ಅಕ್ಕ ತಮ್ಮ ಅಂತಿರೋ, ಏನೋ ನಂಗೆ ಅದೇನು ಹೇಳಬೇಕು ಗೊತ್ತಿಲ್ಲ, ಅಷ್ಟು ಪ್ರೀತಿಯಿಂದ ಇದ್ದೀವಿ. ಏನೋ ತಮಾಷೆಗೆ ನಾನು ಅಭಿರಾಮ್ ಮಾತಾಡ್ಕೊಂಡಿದ್ದನ್ನು ಯಾರೋ ಅಪಾರ್ಥ ಮಾಡ್ಕೊಂಡು ನಿಮ್ಗೆ ಹೇಳಿರಬೇಕು. ಇಲ್ಲ, ಅಂಥದ್ದೇನೂ ಇಲ್ಲ. ನಿಜ ತಾನೇ? ಹಾಂ, ಹೌದು ಮೇಡಮ್. ಹಾಗೇನಾದರೂ ಇದ್ದಿದ್ರೆ ನಾನು ಕಾಂಪಿಟೇಷನಿಗೆ ಬರ್ತಾನೆ ಇರಲಿಲ್ಲ ಅಲ್ವಾ? ಬಂದಿದ್ದೀನಲ್ವಾ? ಆ ಥರದ್ದೇನೂ ಇಲ್ಲ. ಅಕಸ್ಮಾತ್ ಏನಾದರೂ ಮುಂದೆ ಸಮಸ್ಯೆ ಆದರೆ ಖಂಡಿತ ತಿಳಿಸ್ತೀನಿ ಮೇಡಮ್. ನಿಜ ತಾನೇ? ನಂಬೋದಲ್ವಾ? ಹಾಂ, ನಿಜ ಮೇಡಮ್. ನಾನು ಡ್ರೆಸ್ ಮಾಡ್ಕೋತೀನಿ. ಓಕೆ, ಸರಿ. ನೀವೆಲ್ಲರೂ ರೆಡಿಯಾಗಿ. ಸಾಧನಾ, ಐ ಆಮ್ ವೆರಿ ಸಾರಿ ಸಾಧನಾ. ನನ್ನ ಕಸಿನ್ ನಿಮಗೆ ಧಮ್ಕಿ ಹಾಕಿದ್ರಂತಲ್ಲ, ನನಗೇನೂ ಗೊತ್ತಿರಲಿಲ್ಲ. ನನಗೂ ನಿನ್ನೆ ತಾನೇ ಗೊತ್ತಾಯಿತು. ಸಾರಿ ಕೇಳಬೇಕು ಅಂತಲೇ ಇದ್ದೆ, ಹೇಗೆ ಮಾತು ಶುರು ಮಾಡಬೇಕೋ ಗೊತ್ತಾಗಲಿಲ್ಲ. ಆದರೂ ನಿಂದು ತುಂಬ ದೊಡ್ಡ ಮನಸ್ಸು ಸಾಧನಾ. ಇವತ್ತು ಸುಶ್ರಾವ್ಯ ಅವ್ರಿಗೆ ಹೇಳಿದಾಗ ನೀನು ಆರಾಮಾಗಿ ಹೇಳಿ ಸೀನ್ ಕ್ರಿಯೇಟ್ ಮಾಡ್ಬೋದಿತ್ತು. ಆದರೆ ನೀನು ನನ್ನ ಪರವಾಗಿ ನಿಂತ್ಕೊಂಡೆ. ತುಂಬ ತುಂಬ ಥ್ಯಾಂಕ್ಸ್ ಸಾಧನಾ. ಹೋಗಲಿ ಬಿಡಿ ಅಭಿರಾಮ್, ಆಗಿದ್ದೆಲ್ಲ ಆಗೋಯ್ತು, ಅದನ್ನು ಸರಿ ಮಾಡೋಕ್ಕಾಗಲ್ಲ. ಈಗೆಲ್ಲ ತಿಳಿಯಾಗಿದೆಯಲ್ಲ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಈಗ ನಮ್ಮ ಹತ್ರ ಜಾಸ್ತಿ ಸಮಯನೂ ಇಲ್ಲ. ನಮ್ಮ ಕಾಂಪಿಟೇಷನ್ ಕಡೆ ನಾವು ಗಮನ ಹರಿಸ್ಬೇಕು. ಈಗ ಸಿಕ್ಕಿರೋ ಅವಕಾಶ ಬಿಟ್ಟರೆ ನಮ್ಮಂಥ ಮೂರ್ಖರು ಇನ್ನೊಬ್ರು ಇರಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮದು ಡ್ರೆಸ್ ಎಲ್ಲ ಆಯಿತಾ? ಹಾಂ, ಹೌದು, ನಂದು ಡ್ರೆಸ್ ಎಲ್ಲ ಆಯಿತು. ಇನ್ನೊಂದ್ಸಲ ಸಾರಿ ಕೇಳ್ತಾ ಇದ್ದೀನಿ. ಈಗ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಭಿರಾಮ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಹಾಡಬೇಕು ಅಂತ ಮಾತ್ರ ಇರಬೇಕು. ಬೇರೆ ಯಾವ ಯೋಚನೆಗೂ ಅವಕಾಶ ಕೊಡಬೇಡಿ. ಈಗ ಸಿಕ್ಕಿರೋ ಈ ಬಂಗಾರದಂಥ ಅವಕಾಶನ ಒಂದ್ಸಲ ಬಿಟ್ಬಿಟ್ರೆ ಮತ್ತೆ ಸಿಗಲ್ಲ. ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಇವಾಗ. ಪ್ರೈಸ್ ಬಗ್ಗೆ ಯೋಚನೆ ಮಾಡಬೇಡಿ. ಅದು ಸಿಗಬೇಕು ಅಂತಿದ್ರೆ ಸಿಗುತ್ತೆ, ಸಿಗಬಾರ್ದು ಅಂತಿದ್ರೆ ಸಿಗಲ್ಲ. ಆದರೆ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಮ್ಮದಾಗಿರಬೇಕು. ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಸರಿ, ನಾನು ಬರ್ತೀನಿ. ಸಾಧನಾ ಇಷ್ಟು ಒಳ್ಳೆ ಹುಡುಗಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಭಿ. ಹೌದು, ನಾನೇನೋ ಅಂತ ಅಂದ್ಕೊಂಡಿದ್ದೆ. ತುಂಬ ಒಳ್ಳೆ ಹುಡುಗಿ. ಇವಳೇ ಫಸ್ಟ್ ಬರಬೇಕು ಅಂತ ನನಗನ್ನಿಸ್ತಾ ಇದೆ. ಹೌದು, ಮೊದಲನೇ ದಿನ ಭೇಟಿಯಾದಾಗ ಹೇಗಿದ್ಲೋ ಈಗಲೂ ಹಾಗೇ ಇದ್ದಾಳೆ. ಸರಿ ಸಾಧನೆ ಹೇಳ್ದಾಗೆ ನಮ್ಮ ಪ್ರಾಕ್ಟೀಸ್ ಕಡೆ ಗಮನ ಕೊಡೋಣ. ಅಂದದ ಹೃದಯದ ಚಂದದ ಕನ್ನಡಿಗರಿಗೆ ಹಾಡೊಂದನ ಹಾಡುವೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೀವು ಎಲ್ಲರೂ ಕಾತರದಿಂದ ಕಾಯ್ತಾ ಇರೋ ಸಮಯ ಬಂದೇ ಬಿಟ್ಟಿದೆ. ಹೌದು, ಇವತ್ತು ನಮ್ಮ ಸ್ಪರ್ಧೆಯ ಫೈನಲ್ಸ್. ಹೀಗೆ ಸುಶ್ರಾವ್ಯ ಅವರು ಕಾರ್ಯಕ್ರಮವನ್ನು ಶುರು ಮಾಡಿದ್ರು. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕಥೆ ಒಂಚೂರಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.